Welcome back. This is Vijayalakshmi here, Assistant Professor of Sociology, Government First Grade College, Madhugiri. Today I'll be discussing on the 7th session, Tools of Rural Sociology. Tools of Rural Sociology. ಗ್ರಾಮೀಣ ಸಮಾಜಶಾಸ್ತ್ರದ ಸಾಧನಗಳು ಅಂತ ನಾವೇನು ಹೇಳ್ತೀವಿ, ಈ ಸಾಧನಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇದು ಒಂದು ವಿಧಾನ, ಇದು ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತೀನಿ. ಐ ಡೋಂಟ್ ನೋ, ಐ ಥಿಂಕ್ ಐ ಆಮ್ ಶ್ಯೂರ್ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆರ್ ವೆರಿ ರೆಲೆವೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ರೂರಲ್ ಸೊಸೈಟಿ. Tools of Rural Sociology is a major tool applied by the rural sociologists to study the life in rural society. ಸೊ ದಿಸ್ ಇಸ್ ಅನ್ ಅಪ್ಲಿಕಬಿಲಿಟಿ. ಒಂದು ದೃಷ್ಟಿಕೋನ ಬಹಳ ಮುಖ್ಯ ಆಗುತ್ತೆ ಒಂದು ಯಾವುದೇ ಸಮಾಜವನ್ನು ಅಭ್ಯಾಸ ಮಾಡಲಿಕ್ಕೆ. ಅದು ಯಾವುದೇ ಸಮಾಜ ಆದ್ರೇನು, ಅದರಲ್ಲೂ ಕೂಡ ಗ್ರಾಮೀಣ ಸಮಾಜವನ್ನು ಅಭ್ಯಾಸ ಮಾಡಲಿಕ್ಕೆ ಟೂಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ simply the notions or perceptions or simply any informally understanding any society will not be very fruitful to understand the facts of the society. ಊಹಾಪೋಹಗಳು ಹಾಗೂ ಕಲ್ಪನೆಗಳ ಆಧಾರಿತವಾಗಿ ಯಾವುದೇ ಅಧ್ಯಯನಕಾರರು ಸಮಾಜಗಳನ್ನು, ಸಾಮಾಜಿಕ ಪರಿಸ್ಥಿತಿಗಳನ್ನು ಅಳೆದು ನೋಡಲಿಕ್ಕಾಗೋದಿಲ್ಲ. ಯಾಕಂದರೆ ಫಾರ್ ದಿ ಬೆಟರ್ ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್, ಟು ಎಜುಕೇಟ್ ದಿ ಸೊಸೈಟಿ ಆ್ಯಂಡ್ ಟು bring awareness or to go for a very good betterment of the progress and development, I think tools and techniques is very relevant, very important, and it's a base for study. In that, first one is social research. Social research is the platform through which systematic and scientific study of rural areas is undertaken. The social research is a systematic tool helps in unfurling facts about social activities, social groups and social institutions in rural areas. What I mean to say in social research, why we have to undertake social research? Because its underlying fact is that the people believe in the society, the people believe in societal rules. ಗ್ರಾಮೀಣ ಸಮಾಜದ ಸದಸ್ಯರು, ಗ್ರಾಮೀಣ ಸಮುದಾಯಗಳು ಸಾಮಾಜಿಕತೆಗೆ ಹೆಚ್ಚು ಒತ್ತನ್ನು ಕೊಡೋದರಿಂದ, ಸಾಮಾಜಿಕ ಜೀವನದಲ್ಲೇ ಹೆಚ್ಚು ಅವರು ತಮ್ಮ ಜೀವನದ ಮೌಲ್ಯಗಳನ್ನು ಗುರುತಿಸ್ತಾ ಇರೋದ್ರಿಂದ, ಆ ಒಂದು ಚಟುವಟಿಕೆಗಳಲ್ಲೇ ಹೆಚ್ಚು ಅವರು ತೊಡಗಿಸ್ಕೊಳ್ತಾ ಇರೋದ್ರಿಂದ, ಸಾಂಸ್ಥಿಕವಾಗಿಯೂ ಬಹಳ ಪ್ರಭಾವಿಸೋದ್ರಿಂದ ಸಾಮಾಜಿಕ ಸಂಶೋಧನೆ ಬಹಳ ಮುಖ್ಯ ಆಗುತ್ತೆ. ಈಗ ಪ್ರಯೋಗಾತ್ಮಕವಾಗಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸ್ಕೊಳ್ತೀವಿ ಅನ್ನುವಂಥದ್ದು ಬೇರೆ ವಿಷಯ ಇದೆ, ಅದು ನಿಜ. ಬಟ್ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರ ಸಾಮಾಜಿಕ ಜೀವನದ ಕುರಿತು ಸಾಮಾಜಿಕ ಅಧ್ಯಯನಗಳಾಗಲಿಲ್ಲ ಅಂದರೆ, ಸಂಶೋಧನೆಯ ಒಂದು ಭಾಗ ಅಲ್ಲಿ ಒಂದು ಪ್ರಯೋಗ ಆಗಲಿಲ್ಲ ಅಂದರೆ, ಒಂದು ಸೂಕ್ತವಾದ ಸ್ಪಷ್ಟವಾದ ಚಿತ್ರಣ ನಮಗೆ ಸಿಗೋದೇ ಇಲ್ಲ. ನಾನು ಹೇಳಿದೆ ಈಗಾಗಲೇ, ಊಹಾಪೋಹಗಳ ಮೇಲೆ, ಮೌಢ್ಯ ಆಧಾರಿತಗಳ ಮೇಲೆ, ಹೇಳಿಕೆ ಮಾತುಗಳ ಮೇಲೆ, ಒಂದು ಅಸಮರ್ಪಕ ಅಥವಾ ಅಸಂಬದ್ಧವಾದ ಚಿಂತನೆಗಳ ಮೇಲೆ ಅಳಿಲಿಕ್ಕಾಗೋದಿಲ್ಲ. ಯಾಕಂದರೆ ಇದು ಸೂಕ್ಷ್ಮವಾದ ಗ್ರಾಮೀಣ ಕ್ಷೇತ್ರ ಆಗಿರೋದ್ರಿಂದ, ಗ್ರಾಮೀಣ ಸಮುದಾಯ ಆಗಿರೋದ್ರಿಂದ, ತಪ್ಪು ತಿಳುವಳಿಕೆಗಳಿಂದಲೇ ಇವತ್ತರೆಗೂ ಗ್ರಾಮೀಣ ಸಮುದಾಯ ತುಂಬ ನರಳಿ ಹೋಗಿದೆ. ತಪ್ಪು ತಿಳುವಳಿಕೆಗಳಿಂದ ಹಲವಾರು ಅನುಷ್ಠಾನಗಳಿಗೆ ಇದು ಕೊರತೆಯನ್ನು ನೋಡಿದೆ. ಸೊ ಆದ ಕಾರಣ ಉತ್ತಮವಾದ ವ್ಯವಸ್ಥಿತವಾದ ವೈಜ್ಞಾನಿಕ ಸಾಮಾಜಿಕ ಸಂಶೋಧನೆಗಳನ್ನು ನಡೆಸಿದ್ರೆ ಖಂಡಿತ ಉತ್ತಮ ಫಲಗಳನ್ನು ಹಾಗೂ ಅಭಿವೃದ್ಧಿಯನ್ನು ನಾವು ಗ್ರಾಮೀಣ ಸಮಾಜದಲ್ಲಿ ಕಾಣ್ತೀವಿ ಅನ್ನಲಿಕ್ಕೆ ಮೊದಲನೆಯ ಸಾಧನವನ್ನು ನಾವು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎನ್ ಶ್ರೀನಿವಾಸ್ ಅವರು ಗ್ರಾಮೀಣ ಸಮಾಜದ ಅಧ್ಯಯನಕ್ಕಾಗಿ ಅವರು ಬಳಸಿದಂತಹ ಸಾಧನ ವಿಧಾನಗಳು, ಫಾರ್ ಎಕ್ಸಾಂಪಲ್ ಮೈಸೂರು ಗ್ರಾಮದ ಅಧ್ಯಯನ ಆಗಿರಬಹುದು, ಆಮೇಲೆ ಜಾತಿ ಆಧಾರಿತ ಗ್ರಾಮೀಣ ಅಧ್ಯಯನಗಳಾಗಿರಬಹುದು, ಅಥವಾ ನಾವು ಇನ್ನೂ ಹಲವಾರು, ಫಾರ್ ಎಕ್ಸಾಂಪಲ್ ತಮಿಳುನಾಡಿನ ಆಂದ್ರಿಯಾ ಬಿಟೇಲ್ ಅವರ ತಮಿಳುನಾಡಿನ ತಂಜಾವೂರಿನ ಗ್ರಾಮೀಣ ಅಧ್ಯಯನ ಆಗಿರಬಹುದು, ಅಥವಾ ಎಲ್ಲೊಂದು ಕಡೆ ಗ್ರಾಮೀಣ ಅವಿಭಕ್ತ ಕುಟುಂಬಗಳ ಅಧ್ಯಯನಗಳಾಗಿರಬಹುದು. ಇನ್ನೂ ಹಲವಾರು ರೀತಿಯಾದಂತಹ ಅಧ್ಯಯನಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. GS ಗುರೆ ಅವರ ಗ್ರಾಮೀಣ ಮತ್ತು ಗ್ರಾಮೀಣಕ್ಕೆ ಸಂಬಂಧಪಡುವ ಬುಡಕಟ್ಟುಗಳ ಅಧ್ಯಯನಗಳನ್ನು ಕೈಗೊಂಡಿರ್ತಕ್ಕಂಥ ಸಂದರ್ಭಗಳೇ ಆಗಿರಬಹುದು. ಎಷ್ಟು ಮುಖ್ಯ ಆಗುತ್ತೆ ಒಂದು ಗ್ರಾಮೀಣ ಸಮಾಜದ ಪರಿಸ್ಥಿತಿಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಅವರ ಬೇಕು ಬೇಡಗಳಿಗೆ ಸ್ಪಂದಿಸಲಿಕ್ಕೆ, ಅವರ ಅನಿವಾರ್ಯತೆಗಳನ್ನು ಸಮರ್ಪಕವಾಗಿ ತಿಳಿಲಿಕ್ಕೆ ಬಹಳ ಮುಖ್ಯ ಆಗುತ್ತೆ ಸಾಮಾಜಿಕ ಸಂಶೋಧನೆ. ಯಾಕಂದರೆ ಅವರ ಬಹುತೇಕ ಜೀವನದ ಸಾರ ಅಡಗಿರೋದೇ ಸಾಮಾಜಿಕ ಜೀವನದಲ್ಲಿ, ಗ್ರಾಮೀಣ ಸಾಮಾಜಿಕ ಜೀವನದಲ್ಲಿ. ಹೀಗಾಗಿ ಬಹಳ ಮುಖ್ಯ. ಎರಡನೇದು ಸೋಷಿಯಲ್ ಸರ್ವೆ. ದೆನ್ ವಾಟ್ ಇಸ್ ಸರ್ವೆ?
The totality of village life in all its dimension is presented through the tool of social survey, which are holistic in nature. The surveys are used to monitor the changes in structure and functioning of village economy due to external stimulus. Okay, so external stimulus, when we speaking about external stimulus, obvious that they uh, have to face this, and the rural people and the rural community have to be the part of the uh, development of the integral part of the development of the nation. So they will not be left aside, or I don't know how far it's a better thing to think that they are different from the urban developments. ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಯನ್ನು ಹೊರತುಪಡಿಸಿ ಅಭಿವೃದ್ಧಿಗಳನ್ನು ಕೈಗೊಳ್ಳಲಿಕ್ಕೆ ಅಥವಾ ಆರ್ಥಿಕತೆಯ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಆರ್ಥಿಕತೆಯಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಕಾಂಟ್ರಿಬ್ಯೂಷನ್ಸ್ ಇದೆ, ಭಾಗ ಇದೆ, ಅದರದ್ದೇ ಆದ ಒಂದು ಕೊಡುಗೆ ಇದೆ ಅಂತ ಹೇಳಬೇಕಾದ್ರೆ ದ ಸರ್ವಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಹೌಸ್ ಹೋಲ್ಡ್ ಸರ್ವೇಸ್ಗಳು ಮಾಡುವಂಥದ್ದು. ಈ ಹಿಂದೆನೂ ಬ್ರಿಟಿಷರ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಸರ್ವೆಗಳನ್ನು ಕೈಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಗ್ರಾಮೀಣ ಒಂದು ಭೌಗೋಳಿಕ ಪ್ರದೇಶ, ಕಾಡು ಪ್ರದೇಶಗಳು, ಗ್ರಾಮೀಣ ಸಮುದಾಯಗಳನ್ನು ಕುರಿತು, ವಿವಾಹ ಪದ್ಧತಿ ಕುರಿತು, ಆಹಾರ ಪದ್ಧತಿ ಕುರಿತು, ಆಚರಣೆ ಪದ್ಧತಿ ಕುರಿತು ಸಾಕಷ್ಟು ಸರ್ವೆಗಳನ್ನು ಮಾಡಿದ್ದಾರೆ, ಸಂಶೋಧನೆಗಳು ಮಾಡಿದ್ದಾರೆ. ಬಟ್ ಸರ್ವೆ ಅಂತ ಹೇಳಿದಾಗ ದಟ್ ವಿಲ್ ಗಿವ್ ಅ ಕ್ಲಿಯರ್ ಪಿಕ್ಚರ್, ಮೇ ಬಿ ಇನ್ ದ ಸ್ಟ್ಯಾಟಿಸ್ಟಿಕಲ್ ಟೂಲ್. ಒಂದು ಅಂಕಿಅಂಶ ಆಧಾರಿತವಾಗಿ ಹೆಚ್ಚು ಗಮನಿಸುವಂಥದ್ದು ಸರ್ವೆಗಳಲ್ಲಿ ನಾವು ನೋಡ್ಬೋದು. ಯಾಕಂದರೆ ಆ ತಕ್ಷಣಕ್ಕೆ ಸರ್ವೆಗಳು ಕೆಲವೊಂದು ಫಲಿತಾಂಶಗಳತ್ತ ಗಮನ ಹರಿಸಬೇಕಾದ್ರೆ ಅವತ್ತು ತುಂಬ ತ್ವರಿತವಾಗಿ ಆಗಬೇಕಾಗಿರತಕ್ಕಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಈ ಸರ್ವೆಗಳು ಬಹಳಷ್ಟು ಪಾತ್ರ ವಹಿಸ್ತವೆ ಅನ್ನುವಂಥದ್ದು. ಜನಸಂಖ್ಯೆ, ಆರೋಗ್ಯ, ಆಮೇಲೆ ಒಂದು ರೀತಿ ಯಾವ ರೀತಿ ಆಹಾರ ವಿತರಣೆಗೆ ಸಂಬಂಧಪಟ್ಟಿದ್ದು, ಆಮೇಲೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಿದ್ದು, ಇದು ಗ್ರಾಮೀಣ ಆರ್ಥಿಕ ಸಂರಚನೆ ಹಾಗೂ ಸಾಮಾಜಿಕ ಸಂರಚನೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಯಾಕಂದರೆ ಅಲ್ಲಿ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಡುವಂಥದ್ದು, ಅಭಿವೃದ್ಧಿಗೆ ಸಂಬಂಧಪಡುವಂಥದ್ದು ಎಲ್ಲ ಅಂಶಗಳನ್ನು ಒಳಗೊಳ್ಳುವಂತಹ ಒಂದು ಪ್ರಾಮಾಣಿಕ ವ್ಯವಸ್ಥಿತ ಪ್ರಯತ್ನ ಸರ್ವೆ ಆಗಿದೆ. ಬಟ್ ಅಲ್ಲಿ ಕೈಗೊಳ್ಳುವಂಥ ಸರ್ವೆ ತುಂಬ ಪ್ರಾಮಾಣಿಕತೆಯಿಂದ ಹಾಗೂ ವೈಜ್ಞಾನಿಕ ವಿಧಾನದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಕೈಗೊಂಡಾಗ ಮಾತ್ರ ಸರಿಯಾದ ಪಿಕ್ಚರನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಶೌಚಾಲಯ ಒಂದು ವಿಚಾರಕ್ಕೆ ತೆಗೆದುಕೊಂಡ್ರೆ ಅಗತ್ಯಗಳು ಅಂತ ಹೇಳಿದಾಗ ಸೂಕ್ತವಾದಂಥ ಒಂದು ಸರ್ವೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಎಷ್ಟು ಒಂದು ಊರಿನಲ್ಲಿ ಎಷ್ಟು ಜನರಿಗೆ ಇದರ ಒಂದು ಅವಶ್ಯಕತೆಗಳು ಅಂದಾಗ ಯಾರೆಲ್ಲ ಅಂದರೆ ಈ ಒಂದು ವ್ಯವಸ್ಥೆಗೆ ಬದ್ಧವಾಗಬೇಕಾಗತ್ತೆ, ಮತ್ತು ಯಾರು ಪ್ರಯೋಜನ ಪಡ್ಕೊಳ್ತಿದ್ದಾರೆ, ಯಾರು ಪ್ರಯೋಜನ ಪಡ್ಕೊಂಡಿಲ್ಲ, ಇನ್ನು ಕೆಲವರಿಗೆ ಮಾಹಿತಿನೇ ಗೊತ್ತಿಲ್ಲ ಇದ್ರ ಬಗ್ಗೆ, ಅಥವಾ ಇದರ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆಯೂ ತಿಳುವಳಿಕೆ ಇಲ್ಲ ಅಂತಕ್ಕಂಥ ಹಲವಾರು ಸವಾಲುಗಳನ್ನು ಬೇಯಿಸ್ತಾ ಹೋದರೆ, what I'm speaking about water facilities, or what we say toilet facilities, and whatever it is there in village requirements, it becomes very 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 essential from the rural safety and development point of view. Okay, rural survey. In the particular context of rural survey, the rural survey presents an overall picture of the village life. ಒಟ್ಟು ಗ್ರಾಮೀಣ ಜೀವನದ ಚಿತ್ರಣವನ್ನು ಕೊಡ್ತಕ್ಕಂಥದ್ದು ಇದು. ಸೊ ಇನ್ ದಿಸ್ ರಿಸರ್ಚರ್ ಗೋಸ್ ಟು ಕನ್ಸರ್ನ್ ವಿಲೇಜಸ್ ಆ್ಯಂಡ್ ಮೀಟ್ಸ್ ದಿ ಪರ್ಸನ್ ವಿತ್ ಹೋಲ್ ಆಫ್ ಇನ್ಫಾರ್ಮೇಷನ್ ಇಸ್ ಟು ಬಿ ಕಲೆಕ್ಟೆಡ್ ಆ್ಯಂಡ್ ಕಲೆಕ್ಟ್ಸ್ ದಿ ಡೇಟಾ ನೀಡೆಡ್. ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಜನಜೀವನ ಚಿತ್ರಣ ಮತ್ತು ಅವರ ವ್ಯವಸ್ಥೆ, ಅವರು ಬದುಕುವ ರೀತಿ ನೀತಿ, ಅವಶ್ಯಕತೆಗಳನ್ನು ಕುರಿತು ಗ್ರಾಮೀಣ ಸರ್ವೆಯನ್ನು ಕೈಗೊಳ್ಳೋದ್ರಿಂದ ತುಂಬ ಪ್ರಯೋಜನಗಳಿದ್ದಾವೆ. ಆ ಥರ ಪ್ರಾಮಾಣಿಕ ಸರ್ವೆಗಳು ಆಗಬೇಕು ಅನ್ನುವಂಥದ್ದು. ಇವತ್ತು ನೋಡಿ, ಕೆಲವು ಸೂಕ್ಷ್ಮ ವಿಚಾರಗಳಿಗೆ ಎಷ್ಟು ವಿಚಾರಗಳನ್ನು ಅವರು ಹೊರಗಡೆ ಹಾಕೋದೇ ಇಲ್ಲ. ಅದು ಮಹಿಳೆಯರಿಗೆ ಸಂಬಂಧಪಡುವ ವಿಚಾರ ಅಂತ ಹೇಳಿಬಿಟ್ರೆ ತುಂಬ ನಷ್ಟಗಳೇ ಜಾಸ್ತಿ, ಅಥವಾ ಎಲ್ಲೊಂದು ಕಡೆ ತುಂಬ ದೌರ್ಜನ್ಯ ಜಾಸ್ತಿ ಅಂತ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ರೂರಲ್ ಸರ್ವೆ, I think long back in Karnataka we have seen lots of survey have been happened on reproductive health conditions. So it's pilot studies and comparative studies have been undertaken in Hunsuru, Chamarajanagar and all those places. They have come up with the possible result saying that women have been suffering lots of reproductive health issues, and they have misunderstandings about their fertility, the reproductive health problems and all that. Maybe in that context, the survey becomes very vital, very essential and inevitable too, so that it is a kind of an awareness, and it's a kind of a boost to the growth and development of the awareness of the rural society.
Okay, questionnaire. Questionnaire is a device for securing answers to questions by using a form which the respondents fill himself. ಪ್ರಶ್ನಾವಳಿ ಅಂತ ನಾವು ಅಂದಾಗ ಅದು ಒಂದು ವಿಧಾನ. ಆ ವಿಧಾನದಲ್ಲಿ ಯಾರು ಏನು ಪ್ರಶ್ನಾವಳಿಗೆ ಉತ್ತರಿಸುವಂತಹ ಏನು ರೆಸ್ಪಾಂಡೆನ್ಸ್ ಇದ್ದಾರೆ ಅದನ್ನು ಅವ್ರು ಫಿಲ್ ಮಾಡ್ತಾರೆ. ಅದಕ್ಕೂ ಸಾಕಷ್ಟು ಅರಿಯಬೇಕು. ಈ ಕ್ವಶನರ್ ಅಂತ ಹೇಳಿದಾಗ ಇದು ಒಂದು ರೀತಿ ಚಾಲೆಂಜಿಂಗೆ. ಯಾಕಂದರೆ ಇಂಟರ್ವ್ಯೂ ಮೆಥಡ್ ದಟ್ ಇಸ್ ಡಿಫ್ರೆಂಟ್. We go to them, we have our own questions, and we structured way of an interview. We ask them and we get some answers and we fill in the document and all that. But questionnaire, it's quite a bit challenging. But today's education scenario, and to an extent they have their own regional upgrading with their knowledge of answering to the questions and all that. This is not so difficult, but still questionnaire is a method. It is very challenging for a researcher as a tool for study of role sociology. ಯಾಕಂದರೆ ಎಷ್ಟೋ ಸತಿ ಅನಿಸ್ಬಿಡುತ್ತೆ, ಈಗ ನಾವು ಯಾವುದೋ ಒಂದು ವಿಚಾರವನ್ನು ತುಂಬ ಸಮರ್ಪಕವಾಗಿ ವಿಸ್ತಾರಿತವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಬಟ್ ಅಲ್ಲಿ ಸಮರ್ಪಕವಾದ ಉತ್ತರ ಬರೋದಿಲ್ಲ ಅಂದಾಗ ತುಂಬ ಗಾಬರಿ ಆಗುತ್ತೆ. ಮತ್ತು ಎಲ್ಲೊಂದು ಗಾಬರಿ ಅನ್ನೋದಕ್ಕಿಂತ ಒಂದು ಗ್ರಾಮೀಣ ಅಧ್ಯಯನ ವಿಚಾರವನ್ನು ಕುರಿತು ಅಷ್ಟು ಸರಿಯಾದ ಸಮರ್ಪಕವಾದ ಉತ್ತರ ಬರಲಿಲ್ಲ ಅನ್ನೋ ಕೊರತೆ ಇರುತ್ತೆ. ದಿಸ್ ಇಸ್ ಅ ಹರ್ಡಲ್ ಟು ಅನ್ ಎಕ್ಸ್ಟೆಂಟ್. ಇದನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸ್ಕೊಳ್ಳಿಕ್ಕೆ ಐ ಥಿಂಕ್ ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ. ಆಮೇಲೆ ರೆಸ್ಪಾಂಡೆನ್ಸ್ ಅಂತ ಯಾರಿರ್ತಾರೆ, ಆ ರೆಸ್ಪಾಂಡೆನ್ಸ್ಗಳಿಗೂ ಕೂಡ ಟು ಅನ್ ಎಕ್ಸ್ಟೆಂಟು ಸ್ಪಂದಿಸಲಿಕ್ಕೆ ಅಥವಾ ಒಂದು ಗ್ರಿಪ್ಗೆ ತರಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಒಂದು ಮಾನದಂಡವಾದ ಪ್ರಯೋಗ ಇಲ್ಲಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಾರ್ಹವಾಗಿರತಕ್ಕಂಥದ್ದು. ಥ್ಯಾಂಕ್ ಯು.